ಈ ದಿನದಲ್ಲಿ ವಿಶೇಷವಾದಂತಹ ಒಂದು ಭಾನುವಾರ. ಈ ಒಂದು ಭಾನುವಾರದಲ್ಲಿ ನಾವು ಕರ್ತನನ್ನು ಆರಾಧಿಸಿ ಕೊಂಡಾಡುವರಾಗಿದ್ದೇವೆ. ಡೇ ಆಫ್ ಪೆಂಟಿಕಾಸ್ಟ್ ಅಥವಾ ಪಂಚಶತಮ ದಿನ ಎಂಬುದಾಗಿ ಇಂದು ಯೇಸು ಸ್ವಾಮಿ ಪರಿಶುದ್ಧಾತ್ಮನನ್ನು ಕಳಿಸಿಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆ ಪರಿಶುದ್ಧಾತ್ಮನು ಆ ಒಂದು ಸಭೆಯ ಮೇಲೆ, ಆ ಒಂದು ಶಿಷ್ಯರ ಮೇಲೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ವಿ ಹ್ಯಾವ್ meditated the word the last week, chapter 1, Acts of Apostle, verse 6 to 11, what we did. Ascension of Jesus Christ. When Jesus Christ ascended to the heaven, and he promised that he will send the Holy Spirit. The Holy Spirit will always be with you. And also in John Gospel, chapter 14, and also chapter 16, there Jesus Christ, many times he mentioned that one, I will go from here, I will send the helper will be with you, that is the Holy Spirit. ಇಲ್ಲಿ ಸಹ ನಾವು ನೋಡುವಾಗ ಏನಂದ್ರೆ 2ನೇ ಅಧ್ಯಾಯದಲ್ಲಿ ನಾವು ವಚನ 1ರಿಂದ 13 ನಾವು ನೋಡಿದೆವು. ಇಲ್ಲಿ ಏನಂದ್ರೆ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಓದಲಾಯಿತು. ಆಫ್ಟರ್ ಜೀಸಸ್ ಕ್ರೈಸ್ಟ್ resurrection, he was there the 40 days on this earth. After 40th day, he ascended to heaven. But after he ascended to heaven, after 10 days, means after 40 days, then 10 days, 40 to the 50th day is a day of Pentecost. The Jewish festival, the 3 important festivals were there. One is a Passover, the second one is the Pentecost, and third one is ingathering ಎಂಬುದಾಗಿ ನಾವು ನೋಡುತ್ತೇವೆ. 3 ಹಬ್ಬಗಳನ್ನು ಆಚರಿಸುವಂತದ್ದನ್ನು ನಾವು ನೋಡುತ್ತೇವೆ. ನಾವು ಇಸ್ರಾಯೇಲ್ ಜನರು ಪಸ್ಕ ಹಬ್ಬವನ್ನು ಆಚರಿಸುವಂತದ್ದು ನೋಡ್ತೇವೆ. ಅದಾದ ಮೇಲೆ ಈ ಒಂದು ಪಂಚಶತಮ ದಿನ 50ನೇ ದಿನ ಎಂಬುದಾಗಿ, ಮತ್ತು ಇನ್ನೊಂದೇನೆಂದರೆ ಇನ್ ಗ್ಯಾದರಿಂಗ್ ಎಂಬುದಾಗಿ ಅಲ್ಲಿ ನಾವು ನೋಡುವಂತವರಾಗಿದೆ. ಪರ್ಣಶಾಲೆಗಳ ಒಂದು ಜಾತ್ರೆ ಎಂಬುದಾಗಿ ನಾವು ನೋಡುವಂತವರಾಗಿದೆ. ಈ 3 ಜಾತ್ರೆಗಳನ್ನು ಅಥವಾ ಫೆಸ್ಟಿವಲ್ ಅನ್ನು ಇಂಪಾರ್ಟೆಂಟ್ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಲೆವಿಟಿಕಲ್ ಪುಸ್ತಕದಲ್ಲಿ ನಾವು ನೋಡ್ತೇವೆ 23ನೇ ಅಧ್ಯಾಯದಲ್ಲಿ, ಲೆವಿಟಿಕಸ್ ಚಾಪ್ಟರ್ 23, in there, like he mentioned the 3 festival. One is the Passover festival, the verse 4 to the 8, when we read there, the Passover festival is mentioned. Then after that, the feast of the first fruit or the day of Pentecost. ಆ ಒಂದು ಪೆಂಟಿಕೋಸ್ಟ್ ಏನನ್ನು ಸೂಚಿಸುತ್ತದೆ, ಅಥವಾ ಈ ಒಂದು ಸುಗ್ಗಿಯನ್ನು ಅಥವಾ ಒಂದು ನೋಡ್ತೇವೆ. 2 ತರಹದ ಸುಗ್ಗಿ, ಒಂದು ಬಾರ್ಲಿ ಅಥವಾ ವೀಟ್ harvest was there. The another one was there, like it is related to the grapes harvest. ಅಲ್ಲಿ ನಾವು 7 ದಿನಗಳ ನಡೆಸುವಂತದ್ದು ದ ಫೀಸ್ಟ್ ಆಫ್ ಟ್ರಂಪೆಟ್ ಎಂಬುದಾಗಿ ಅಲ್ಲಿ ನಾವು ನೋಡುವಂತವ್ರು ಆಗಿದ್ದೇವೆ. ಈ 3 ಫೆಸ್ಟಿವಲ್ ಅನ್ನು ಯಹೂದಿಗಳು ಆಚರಣೆ ಮಾಡುತ್ತಾ ಬಂದ್ರು. The 3 important festival, the Israelites, they were observing the Passover festival, the Pentecost, and ingathering or the trumpet ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು 3 ಫೆಸ್ಟಿವಲ್ ಅಲ್ಲಿ the second festival today is the Pentecost, 50ನೇ ದಿನ. After the Passover, from Passover 1 day to the Pentecost day, the 50th day ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 50th day ಅಲ್ಲಿ ಅವರ ಶಿಷ್ಯರು ಎಲ್ಲರೂ ಏನಂದ್ರೆ, ಆಫ್ಟರ್ ಜೀಸಸ್ ಕ್ರೈಸ್ಟ್ ರಿಸರಕ್ಷನ್ ಅಂಡ್ ಅಸೆನ್ಷನ್, the 10 days, the 50th day ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ the 3 important points I will emphasize here. The 3 ಅಲ್ಲಿ ನಾವು ನೋಡುವಾಗ ಒಂದು ಏನನ್ನು ನೋಡ್ತೇವೆ, when we read and meditate in Acts of Apostle chapter 1, there is the committee meeting, they are making their election and selection where they were doing.
instead of Judas Iscariot, there's somebody, the Matthias, they selected, the committee meeting was there, all they planned out. But here, when it says like, they were gathered there in one place. The Jesus Christ has told that not to go from Jerusalem, that till the Holy Spirit comes, you stay in Jerusalem itself. ಅವರೆಲ್ಲರೂ ಏನಂದ್ರೆ 40 ದಿನ ಆದ ಮೇಲೆ ಯೇಸು ಸ್ವಾಮಿ ಪುನರುತ್ಥಾನ ಅಥವಾ ದಿವಾರಣ ಹೋದ ಮೇಲೆ ಆ ಒಂದು ತಂದೆ ಬಲಪಾರ್ಶ್ವದಲ್ಲಿ ಕೂತುಕೊಂಡಿದ್ದಾನೆ. ಅದಾದ ಮೇಲೆ ನಿಮಗೆ ಪರಿಶುದ್ಧಾತ್ಮನು ಬರ್ತಾನೆ. ಪರಿಶುದ್ಧಾತ್ಮನು ನಿಮಗೆ ಸಹಾಯಕನಾಗಿರ್ತಾನೆ ಎಂಬುದಾಗಿ ನೋಡ್ತೇವೆ. That the church is 120 people on the day of Pentecost. Ecclesia, church means Greek word ecclesia, called out ones. Those who were called out. ಎಂಬುದಾಗಿ ನೋಡುವಾಗ ಅವರು 120 ಜನ ಶಿಷ್ಯರು ನೋಡ್ತೇವೆ. 12 ಜನ ಯೇಸು ಸ್ವಾಮಿಯನ್ನು ಆರಿಸಿಕೊಂಡ. ಅದಾದ ಮೇಲೆ ಅನೇಕರು ವಿಶ್ವಾಸದಲ್ಲಿ ಬಂದರು. ಅನೇಕರು ಬಂದು ಇಲ್ಲಿ ನೋಡುವಾಗ ಈ ದಿನದಲ್ಲಿ ಪೆಂಟಿಕೋಸ್ಟ್ ದಿನದಲ್ಲಿ ಏನಂದ್ರೆ 120 people ದೇರ್ ಗ್ಯಾದರ್ಡ್ ದೇರ್ ಎಂಬುದಾಗಿ ನೋಡ್ತೇವೆ. ಈ ಒಂದು 120 ಜನರು ಅಲ್ಲಿ ನಾವು ನೋಡ್ತೇವೆ. When the day of Pentecost arrived, they were all together in one place, and suddenly there came from heaven a sound like a mighty rushing wind, and it filled the entire house where they were sitting. The rushing wind ಅಥವಾ ಬ್ರೀಸ್ ಎಂಬುದಾಗಿ ನಾವು ನೋಡ್ತೇವೆ. ಎಂಬುದಾಗಿ ನಾವು ಸೌಂಡ್ ಮಾಡುವಂತ ರೀತಿಯಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ಇದ್ರೆ ಬಿರುಗಾಳಿ ಬಂದಂತ ಸಮಯದಲ್ಲಿ there was a sound or a wind, it comes, it is a ಎಂಬುದಾಗಿ ನಾವು ನೋಡ್ತೇವೆ. Where it has come, it is came on the church. 120 people, they were gathered there. They are waiting for the Holy Spirit to come. Jesus Christ promised them not to leave from Jerusalem till the Holy Spirit comes. Now we'll try to find out here like a 3 important revelation. ನಾವು 3 ಮುಖ್ಯವಾದಂತದನ್ನು ನೋಡ್ತೇವೆ. ಮೊದಲನೇದಾಗಿ ವಿಂಡ್ ವಿಷಯದಲ್ಲಿ ನೋಡ್ತೇವೆ. ಆ ಒಂದು ಗಾಳಿ ಎಂಬುದಾಗಿ ನೋಡ್ತೇವೆ. ಆ ಒಂದು ಶಿಷ್ಯರ ಮೇಲೆ ಅಥವಾ ಆ ಒಂದು 120 ಜನರ ಮೇಲೆ ಬಂತು ಎಂಬುದಾಗಿ ನೋಡ್ತೇವೆ. This the wind, the emphasize the church, the body of Christ. ನಾವು ಒಂದು ಬಾಡಿಯನ್ನು ನೋಡ್ತೇವೆ in the Old Testament, in Genesis chapter 1, there God had created everything, creation. Then after that, the 26th verse it says, ಆದಿಕಾಂಡ ಮೊದಲನೇ ಅಧ್ಯಾಯ 26ನೇ ವಚನ ಹೇಳುತ್ತದೆ, then God said, let us make a man in our own image, our likeness, and let them have a dominion over the fish of the sea, and over the birds of the heavens, and over the livestock, and over all the earth, and ever the creeping things that creep on the earth. But let us make. There was a Father, the Son, and the Holy Spirit. Our plural form ನೋಡ್ತೇವೆ. ನಾವು ಮನುಷ್ಯನನ್ನು ಏನ್ ಮಾಡೋಣ, ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿ ನೋಡ್ತೇವೆ. Then the chapter 2 verse chapter 2 verse 7 I will reading. 7ನೇ ವಚನವನ್ನು ನಾನು ಓದುತ್ತೇನೆ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. See here, the 7th verse it says, then when God had created in his own image, he took the mud, he created, but it was not a living creature. But when he breathed into nostrils ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ 7th verse, then the Lord God formed the man of dust from the ground and breathed into nostrils the breath of life, and the man became a living creature. The man became a living creature. When God created man with a mud, and he has created, but there was like the body was there,
ಬಾಡಿ ವಾಸ್ ನಾಟ್ ಲಿವಿಂಗ್. ಆ ಒಂದು ದೇಹ ಏನಾಗಿತ್ತಂದ್ರೆ ಅದು ಜೀವಿಸುವಂತದ್ದು ಅಥವಾ ಉಸಿರಾಡುವಂತದ್ದು ಆಗಿರ್ಲಿಲ್ಲ. ಅದೇ ತರ the same you think of that in the Old Testament when God breathed into the nostrils of the Adam, the man, first man, but he became a living creature, one who's living ಅಥವಾ ಜೀವಿಸುವಂತ ಒಂದು ಪ್ರಾಣಿ ಆದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ the first Adam, the first body, and that was it was not active, but when God breathed into the nostrils the wind, there also ruwa, the Greek word ನೋಡ್ತೇವೆ, ಅದನ್ನು ಊದಿದನೆಂಬುದಾಗಿ ನೋಡ್ತೇವೆ. when ಸೌಂಡ್ ಬರ್ತದೆ ಎಂಬುದಾಗಿ ನೋಡ್ತೇವೆ. ಆ ರೀತಿಯಲ್ಲಿ ಊದಿದಂತ ಸಮಯದಲ್ಲಿ ಆವಾಗ ಜೀವಿಸುವಂತ ಪ್ರಾಣಿ ಅದನ್ನು. The same, my brothers and sisters, our church is called the body of Christ, and also we members of God, all the members is body of Christ. Now ಏನಾಗಿದೆ body of Christ, but if we are the Holy Spirit, till that the disciples on the 120 people, that till that day it was only as a body. It was only that was a no activeness, though no the power was there in them. The disciples or the 120 people, they were like, there was like they formed. The body was there. The body of Christ was the people of God there. They believed Lord Jesus Christ, but they were not received the Holy Spirit. When Jesus Christ or sent the Holy Spirit on day of Pentecost, the wind coming into the disciples and the 120 people, there is a living preacher, ಅಥವಾ they were living, ಅಥವಾ ಆತ್ಮಿಕವಾಗಿ ಜೀವಿತರಾದರೆಂಬುದಾಗಿ ನೋಡ್ತೇವೆ. ಹೇಗೆ ಆದಾಮನು, ಮೊದಲೇ ಆದಾಮನು ಆತನು ಆ ಒಂದು ದೇಹವನ್ನು ಸೃಷ್ಟಿ ಮಾಡಿದ ದೇವರು, ಆದ್ರೆ ಆತನು ಉಸಿರಾಡ್ತಾ ಇದ್ದಿಲ್ಲ, ಆತನಲ್ಲಿ ಜೀವ ಇರ್ಲಿಲ್ಲ. ಯಾವಾಗ ದೇವರು ಅವನ ಮೂಗಿನಲ್ಲಿ ಊದಿದನೋ ಅಥವಾ ಬ್ರಾತ್ಡ್ ಇಂಟು ನಾಸ್ಟ್ರಿಲ್ಸ್ ಎಂಬುದಾಗಿ ನೋಡ್ತೇವೆ, ಉಸಿರು ಕೊಡುವಂತದ್ದು, ಆವಾಗ ಏನಾಯ್ತಂದ್ರೆ ಆದಾಮನು ಜೀವಿಸುವಂತನಾಗಿದ್ದ. The same here, the church was formed. There was no the Holy Spirit was not working. When the Holy Spirit came upon the day of Pentecost, ಅಲ್ಲಿ 120 ಜನರು ಏನಂದ್ರೆ ಆ ಒಂದು ದೇವರಾತ್ಮನನ್ನು ಹೊಂದಿಕೊಂಡನೆಂಬುದಾಗಿ ನೋಡ್ತೇವೆ. The Holy Spirit came and the 120 people ಎಂಬುದಾಗಿ ನಾವು ನೋಡ್ತೇವೆ. We'll read further. Then rushing wind and filled the entire house where they were sitting, and divided tongues of the fire appeared to them and rested on each one of them. Just note, my brothers and sisters, ಇಲ್ಲಿ ನಾವು ನೋಡಿಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ, ಅದಲ್ಲದೆ ಹುರಿಯಂತಿದ್ದ ನಾಲ್ಗೆಗಳು ವಿಂಗಡಿಸುವ ಹಾಗೆ ಅವರಿಗೆ ಕಾಣಿಸಿ ಅವರ ಒಬ್ಬೊಬ್ಬರ ಮೇಲೆ, the 120 people they were there, each one of them, ಒಬ್ಬರನ್ನ ಇಲ್ಲ, ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವೆಂಬುದಾಗಿ ನೋಡ್ತೇವೆ. The fire came upon them, ಅಥವಾ ಆ ಪರಿಶುದ್ಧಾತ್ಮನ ಒಂದು ಬೆಂಕಿ ಅಥವಾ ನಾಲ್ಗೆಗಳು ಬಂದು ಅವರ ಮೇಲೆ ಇದ್ದೆ ಎಂಬುದಾಗಿ ನಾವು ನೋಡ್ತೇವೆ. Then now we'll go back to again the Old Testament passage in Exodus chapter 3. ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯಕ್ಕೆ ಹೋಗೋಣ. We'll go back to Exodus chapter 3. ವಿಮೋಚನ ಕಾಂಡ 3ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಮೋಶೆ, when he was ಇಲ್ಲಿ ನೋಡ್ತೇವೆ, ಆತನು ಕುರಿ ಕಾಯುವಾತನಾಗಿದ್ದನು. ಆ ಕುರಿ ಕಾಯುವಂತ ಸಮಯದಲ್ಲಿ ಆತನು he saw the bush. ಆ ಒಂದು the second verse I'll read. The angel of the Lord appeared to him in a flame of fire out of the midst of a bush, and he looked, and behold,
the bush was burning, yet it was not consumed. The angel of the Lord appeared to Moses. He was there in the Midian, and he was tending the flock. There, he saw the bush. Bush was burning. ಆ ಒಂದು ಪೊದೆ ಅದು ಏನೇನ್ ಮಾಡುತ್ತದೆ, ಮುಳ್ಳಿನ ಪೊದೆಯೊಳಗೆ ಉರಿಯುತ್ತಿರುವ ಬೆಂಕಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನೆಂಬುದಾಗಿ ನೋಡುತ್ತೇವೆ. ಹಾಗೆ ಅವನು ಒಂದು ಮುಳ್ಳಿನ ಪೊದೆಯಲ್ಲಿ ಕಂಡು ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರು, ಅದು ಸುಟ್ಟು ಹೋಗದೆ ಇತ್ತು ಎಂಬುದಾಗಿ ನೋಡ್ತೇವೆ. They see there, the Moses, he saw the angel of the Lord, the voice was there, and also he saw the fire, and the bush was burning. It is not burnt out the bush. ಇಲ್ಲಿ ನಾವು ನೋಡುವಾಗ ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸಹ ಏನ್ ನೋಡ್ತೇವೆ ಅಂದ್ರೆ ಬೆಂಕಿ ಅವರ ಮೇಲೆ ಒಬ್ಬೊಬ್ಬರ ಮೇಲೆ ಬಂತು. ಮೋಶೆ ಮೇಲೆ ಬಂದಂತ ಸಮಯದಲ್ಲಿ ಅಲ್ಲಿ ನೋಡ್ತೇವೆ, from there what he was experienced, ಯೆಹೋವನು ಆತನ ಕಾಣಿಸಿಕೊಂಡನು ಇರುವಾತನೆಂಬುದಾಗಿ, I am who I am ಎಂಬುದಾಗಿ ಆತನು ತೋರಿಸಿಕೊಂಡನು. ಆತನು I am who I am ಎಂಬುದಾಗಿ, ನಾನು ಇರುವಾತನೇ ಯೆಹೋವನೇ ಎಂಬುದಾಗಿ ನೋಡಿದನೆಂಬುದಾಗಿ ನೋಡ್ತೇವೆ. ಅದು ದೇವರ ಒಂದು ಪ್ರಸನ್ನತೆಯನ್ನು ತೋರಿಸುತ್ತದೆ. That will see the fire, and also where the God's presence was there. ಅದಕ್ಕೆ ಆತನು ಶೂ ಅನ್ನು ಬಿಟ್ಟು ಏನಂದ್ರೆ ನಿಂತುಕೊಳ್ತಾ ಈ ಒಂದು ಭೂಮಿ ಮೇಲೆ ಅಥವಾ ಪರಿಶುದ್ಧವಾದಂತದ್ದು ಎಂಬುದಾಗಿ ನೋಡ್ತೇವೆ ಇಲ್ಲೇ. But when Moses he got the vision, he got the fire he has seen, but he has to go back to deliver the people of Israel from Egypt. ದೇವರು ಅವನಿಗೆ ದರ್ಶನ ಕೊಟ್ಟಿದ್ದ ಅಂತ ನೋಡುವಾಗಲೂ ಏನಂದ್ರೆ ಇಲ್ಲಿ ಬೆಂಕಿ ಬಂತು ಎಂಬುದಾಗಿ ನೋಡ್ತೇವೆ. ಸಭೆ ಮೇಲೆ ಸಹ ಬೆಂಕಿ ಬಂತು ಎಂಬುದಾಗಿ ನೋಡ್ತೇವೆ. ಅವರೆಲ್ಲರೂ 120 ಜನರು ಅವರು ಒಬ್ಬೊಬ್ಬರ ತಲೆ ಮೇಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಈಚ್ ಒನ್ ಆಫ್ ದೆಮ್ that it was sitting on them ಅದು ಬೆಂಕಿ ಅಥವಾ ನಾಲಿಗೆಗಳು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಆ ರೂಹ ಪರಿಶುದ್ಧಾತ್ಮನ ಅವರ ಮೇಲೆ ಬಂತು ಎಂಬುದಾಗಿ ನೋಡುವಾಗ ಅದು ಜೀವಿಸುವಂತದಾಗಿದೆ. The church becoming a living creature, the body of Christ, the spirit of the Lord dwells in them. Our God is an awesome God. ಅಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನೋಡ್ತೇವೆ, is enthroned, is the praising and worshiping. ಇಲ್ಲಿ ಸಹ ನೋಡುವಂತ ಸಮಯದಲ್ಲಿ ಮೋಶೆ ಅವರನ್ನು ಜನರನ್ನು ಬಿಡಿಸುವುದಕ್ಕಿಂತ ಮುಂಚೆ ಅದನ್ನ ಏನಾಗಿದ್ದ, ಅವರನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ. The same way, my brothers and sisters, when the Holy Spirit has come upon you, and also you becoming the living creature, your body of Christ is a living ಅಥವಾ ಜೀವಿಸುವಂತದ್ದಾಗುತ್ತದೆ. ದೇವರ ಆತ್ಮನು ಬಂತಾನೆ ಎಂಬುದಾಗಿ ತೋರ್ತೇವೆ. ಆ ಬೆಂಕಿ ಅವರ ಮೇಲೆ ಕೂತಿದ್ದನ್ನು ನೋಡ್ತೇವೆ. ಆ ಒಂದು ಮೋಶೆ ಆ ಒಂದು ಪದೆಯಲ್ಲಿ ನೋಡುವಾಗ ಮೋಶೆಗೆ ದರ್ಶನ ಆಯ್ತು, ನೀನು ಅವ್ರ ಜನರನ್ನು ಬಿಡಿಸಿ ಕಾಯಬೇಕು, ಅವರು ನಮ್ಮ ಪ್ರಾರ್ಥನೆ ಕೇಳಿದ್ದಾರೆ ಎಂಬುದಾಗಿ ಹೇಳಿ ಅಥವಾ ಮೋಶೆಗೆ ಆ ಒಂದು ಐಗುಪ್ತ ದೇಶಕ್ಕೆ ಹೋಗುವಂತದಕ್ಕೆ ಹೇಳ್ತಾನೆ. ಅದೇ ತರ ನಾವು ಸಹ ಸಭೆ ಏನೆಂದ್ರೆ ಬಂದಲ್ಲಿರುವಂತವರನ್ನು ಬಿಡಿಸಿ ತರಬೇಕಾಗಿದೆ. That as a church they need to go out and deliver them, the people, on the clutches of Satan and also evil. ಇಲ್ಲಿ ನಾವು ನೋಡುವಾಗ ಏನಂದ್ರೆ ದೇವರನ್ನು ಬಿಡಿಸಿ ಕಾಯುವಂತದ್ದು ನಮ್ಮ ಕೆಲಸವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡ್ತೇವೆ 3 ವಿಷಯಗಳನ್ನು ನಾನು ಹೇಳಿದೆ ಏನಂದ್ರೆ ನೋಡುವುದಕ್ಕೋಸ್ಕರ. ಒಂದು ಏನಂದ್ರೆ ನೋಡ್ತೇವೆ, the wind nothing but that is in the Old Testament, in Genesis chapter 1 ಅಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, the God breathed into nostrils of Adam and he became a living creature. The church was formed and there was 120 people were there. The committee was made, there was a selection, everything was there, but that is not living the body of Christ. When the Holy Spirit comes, the wind ಬರ್ತದೆ, ಆ rushing wind ಬರ್ತದೆ ಎಂಬುದಾಗಿ ನೋಡ್ತೇವೆ. ರೂಹ ಎಂಬುದಾಗಿ ಬಂದೇನಂದ್ರೆ ಅವರೆಲ್ಲರನ್ನು ಫಿಲ್ ಮಾಡಿತು ಎಂಬುದಾಗಿ ನೋಡ್ತೇವೆ. And divided tongues as a fire appeared them on the rested on each one of them, rested on
each one of them. ಒಬ್ಬರ ಮೇಲೆ ಸಹ ಬಿಟ್ಟಿಲ್ಲ, ಎಲ್ಲರ ಮೇಲೆ ತಲೆ ಮೇಲೆ ಇತ್ತು ಎಂಬುದಾಗಿ ನೋಡ್ತೇವೆ. The same way the church was called out, means all those who believe Lord Jesus Christ, it will be on them. But what is the fire implies the Moses ಗೆ ತೋರಿಸಿದ್ದೇನೆಂದರೆ ಆತನನ್ನು ಬಿಡಿಸಿ ಕಾಯುವುದು ಬೇಕಾದ್ರೆ, ಅದೇ ತರ ನಾವು ಸಹ ಅಂದರೆ ಅವರು ಯಾರು ಸೈತಾನನ ಬಂಧನದಲ್ಲಿದ್ದಲ್ಲ, ಏನು ಯೇಸು ಸ್ವಾಮಿನ ಅಂಗೀಕಾರ ಮಾಡಿಲ್ಲ, ಅವರನ್ನು ಬಿಡಿಸಿ ಕಾಯುವುದಕ್ಕೋಸ್ಕರ ನಾವು ದೇವರು ನಿನ್ನನ್ನು ಕರೆದಿದ್ದಾನೆ ಎಂಬುದಾಗಿ ನೋಡ್ತೇವೆ. And they were all the filled with the Holy Spirit and began to speak in other tongues as the Holy Spirit, as the Spirit gave them utterance. ಮತ್ತೆ ಇನ್ನೊಂದು ನಾವು ನೋಡ್ತೇವೆ, ಒಂದು ವಿಂಡ್ ಆಯ್ತು, ಒಂದು ಫೈರ್ ಆಯ್ತು, ಮತ್ತೆ ಇಲ್ಲಿ ನಾವು ನೋಡ್ತೇವೆ the tongues as the Spirit gave them to utterance. ನಾವು ಯಾವಾಗಲೂ ಯೋಚನೆ ಮಾಡಿದ್ದೇವೆ ನಾವು, they were all Galileans, they were further when we read like they were speaking other tongues ಎಂಬುದಾಗಿ ನೋಡ್ತೇವೆ. ಮತ್ತೊಂದಾವತ್ತು ನಾವು ತಿರುಗಿ ಹಳೆ ಒಡಂಬಡಿಕೆ ಭಾಗಕ್ಕೆ ನಾನು ಕನೆಕ್ಟ್ ಮಾಡುವುದಕ್ಕಿದ್ದೇನೆ. The Old Testament passage when Babel Tower, when Genesis chapter 11 ಅಲ್ಲಿ ನಾವು ನೋಡ್ತೇವೆ, in that Babel Tower they were all building a tower. ಅವರು ಒಂದೇ ಭಾಷೆ ಮಾತಾಡ್ತಿದ್ದಾರೆ. But here in the Old New Testament they were speaking other tongues, different tongues, ಅಥವಾ ಅನ್ಯ ಭಾಷೆಗಳನ್ನು ಮಾತನಾಡಿದರು, ಬೇರೆ ಬೇರೆ ಭಾಷೆಗಳನ್ನು ಮಾತನಾಡಿದರು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಾವು ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದ ಪವರ್ ಆಫ್ ಬಾಬೆಲ್, ಭಾಷೆಯನ್ನು ಬೇರೆ ಬೇರೆ ಮಾಡ್ತಾನೆ. when cry of God, when all the people they were building a Babel tower. ಬಾಬೆಲ್ ಟವರ್ ಅನ್ನು ನಾವು ನೋಡುವಂತ ಸಮಯದಲ್ಲಿ ನೋಡ್ತೇವೆ, ದ ಕಿಂಗ್ಡಮ್, ದೇ ಆರ್ ಬಿಲ್ಡಿಂಗ್ ದ ವರ್ಲ್ಡ್ ಕಿಂಗ್ಡಮ್. ಬಟ್ ವೆನ್ ಯು ಸಿ ದ ಆಕ್ಟ್ಸ್ ಆಫ್ ಅಪೋಸ್ಟಲ್ ಚಾಪ್ಟರ್ 2 ಅಲ್ಲಿ ನಾವು ನೋಡುವಾಗ ದ ಸ್ಪಿರಿಚುವಲ್ ಕಿಂಗ್ಡಮ್, ಗಾಡ್ಸ್ ಕಿಂಗ್ಡಮ್, ದೇರ್ ಇಸ್ ಅ ಡಿಫರೆಂಟ್ ಆಫ್ ದ ವರ್ಲ್ಡ್ ಕಿಂಗ್ಡಮ್. ನೌ ದೇರ್ ಇಸ್ ಅ ಡಿಫರೆನ್ಸ್ ಆಫ್ ದ ಗಾಡ್ಲಿ ಕಿಂಗ್ಡಮ್ ಆರ್ ದ ಕ್ರೈಸ್ಟ್ ಕಿಂಗ್ಡಮ್. ಐ ವಿಲ್ ಬಿಲ್ಡ್ ಮೈ ಚರ್ಚ್, ದ ಗೇಟ್ಸ್ ಆಫ್ ಹೆಲ್ ಕ್ಯಾನಾಟ್ ಪ್ರಿವೇಲ್ ಅಗೇನ್ಸ್ಟ್ ಇಟ್ ಎಂಬುದಾಗಿ ಮತ್ತಾಯನ ಬರೆಸುವ ವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ. ಮ್ಯಾಥ್ಯೂ ಗಾಸ್ಪಲ್ 16 verse 18 it says, I will build my church, the gates of hell cannot prevail. ಇಲ್ಲಿ ಬಾಬೆಲ್ ಟವರ್ ಅನ್ನು ನಾವು ಕಟ್ಟುವಂತ ಸಮಯದಲ್ಲಿ ನೋಡ್ತೇವೆ, they were all speaking one language, they were building and they wanted to become like a god. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸಮಸ್ತ ಲೋಕದ ಭಾಷೆ ಯೆಹೋವನ ಅಲ್ಲಿ ತಾರತಮ್ಯ ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲ ಚದರಿಸಿ ಆ ಪಟ್ಟಣಕ್ಕೆ ಬಾಬೆಲ್ ಎಂದು ಹೆಸರಾಯಿತು ಎಂಬುದಾಗಿ 9ನೇ ವಚನ ಹೇಳುತ್ತದೆ. ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಅವ್ರು ನರಪುತ್ರ ಕಟ್ಟಿದ ಪಟ್ಟಣವನ್ನು ಗೋಪುರ ನೋಡಬೇಕು, ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರಿಗೆ ಒಂದೇ ಭಾಷೆ, ಪ್ರಾರಂಭ ಇಷ್ಟು ದೊಡ್ಡ ಕೆಲಸವನ್ನು ಮಾಡುವಾಗ ಮುಂದೆ ಏನು ಆಲೋಚಿಸಿದ್ರು ಅವರಿಗೆ ಅಸಾಧ್ಯವಿಲ್ಲ. There was only one language. When they building the Babel Tower, they were ಅವರು ಒಂದೇ ಮನಸ್ಸಿನಿಂದ ಏಕಮನಸ್ಸಿನಿಂದ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. they were different. ಅಲ್ಲಿ ನಾವು ನೋಡ್ತೇವೆ ಬಾಬೆಲ್ ಟವರ್ ಅಲ್ಲಿ ಇಲ್ಲಂದ್ರೆ ಭಾಷೆ ಬದಲಾಯಿಸಿ ಅವರು ಅನ್ಯ ಭಾಷೆ, ಬೇರೆ ಬೇರೆ ಭಾಷೆ, ಒಬ್ರು ಮಾತಾಡಿದ ಭಾಷೆ ಇನ್ನೊಬ್ಬರಿಗೆ ಅರ್ಥ ಆಗಿಲ್ಲ. But here they may be speaking other tongues, but they were understanding one another. ಇಲ್ಲಿ ನಾವು ನೋಡ್ತೇವೆ ಬಾಬೆಲ್ ಟವರ್ ದಲ್ಲಿ ನಾವು ನೋಡ್ತೇವೆ, ಇಟ್ಸ್ ಎ ಮ್ಯಾನ್ಸ್ ಕಿಂಗ್ಡಮ್. The man wanted to become like a god, and whatever the people, whatever the unity was there among the people, they were building a Babel tower, but everything was going well. When God came down and saw, like, if you allow them to this one, anything can they do. They can build their own kingdom. ಅಥವಾ ಮನುಷ್ಯನ ಕಿಂಗ್ಡಮ್ ಎಂಬುದಾಗಿ, ಮನುಷ್ಯನ ರಾಜ್ಯದ ವಿಷಯದಲ್ಲಿ ನಾವು ನೋಡ್ತೇವೆ, ಅದನ್ನು ತಾರತಮ್ಯ ಮಾಡಿದನೆಂಬುದಾಗಿ ನೋಡ್ತೇವೆ.
ಅದೇ ತರ ಇಲ್ಲಿ ನಾವು ನೋಡುವಾಗ ಆ ಅಪೊಸ್ತಲ ಕೃತ್ಯಗಳ 4ನೇ ವಚನದಲ್ಲಿ ನೋಡ್ತೇವೆ, ಅವರು ಪವಿತ್ರಾತ್ಮ ಭರಿತಾಗಿ ಆತ್ಮನಿಗೆ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. The Galileans, they were all speaking in the language other speaking, but they were all are filled with the Holy Spirit. They could able to understand each other. ಅಲ್ಲಿ ನಾವು ನೋಡ್ತೀವೇನಂದ್ರೆ, ಅವರು 8ನೇ ವಚನ ನೋಡ್ತೀವೇನಂದ್ರೆ, ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ ಅಂತ ಅಲ್ಲಿ ನಾವು ನೋಡ್ತೇವೆ. ಎಲ್ಲರೂ ಆಶ್ಚರ್ಯವಾಗಿ ಬೆರಗಾಗಿ ಮಾತನಾಡುತ್ತಿರು, ಇವರೆಲ್ಲರೂ ಗಲಿಲಾಯದವರೇ, ಇವರು ಗಲಿಲಾಯದವರು ಅನ್ಯ ಬೇರೆ ಬೇರೆ ಭಾಷೆಗಳನ್ನು ಆಡಿದರು, ಒಬ್ರಿಗೊಬ್ರು ಅರ್ಥವಾಯಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. But my brothers and sisters, the 3 different way of seeing, like the one is in the Old Testament, in Genesis chapter 1 verse 26, God formed in his own likeness. ಆತನು ಮನುಷ್ಯನನ್ನು ರೂಪಿಸಿದನೆಂಬುದಾಗಿ ನೋಡ್ತೇವೆ, ಆದ್ರೆ ಅದರಲ್ಲಿ ಜೀವ ಇರಲಿಲ್ಲ. When it comes to second chapter, Genesis chapter 7 ಅಲ್ಲಿ ನೋಡ್ತೇವೆ, ಆ ಮನುಷ್ಯನಲ್ಲಿ ದೇವರು ಶ್ವಾಸವನ್ನು ಊದಿದನೆಂಬುದಾಗಿ ನೋಡ್ತೇವೆ. When God is breathed into nostril, he became a living creature. When we received the Holy Spirit in the body of Christ, we became a living creature, ಅಥವಾ ನಾವು ಜೀವಿಸುವಂತರಾಗ್ತೇವೆ ಎಂಬುದಾಗಿ ನೋಡ್ತೇವೆ. ಮತ್ತೆ 2ನೇ ಬೆಂಕಿ ನೋಡ್ತೇವೆ. ಆ ಒಂದು ಬೆಂಕಿ ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮೋಶೆ ನೋಡ್ತಾನೆ ಆ ಪೊದೆಯನ್ನು, ಅದು ಏನ್ ನೋಡ್ತೇವೆ ಅಂದ್ರೆ ಬಿಡುಗಡೆಯನ್ನು ಮಾಡ್ತಿರುವಂತದ್ದಾಗಿದೆ. ಆದ್ರೂ ಆ ಒಂದು ಇಸ್ರಾಯೇಲ್ ಜನರನ್ನು ಬಿಡಿಸುವಂತದ್ದು, ಅವರು ಬಿಟ್ಟಿ ಕೆಲಸ ಮಾಡುವುದಕ್ಕಿದ್ದರು, ಅವರನ್ನು ಬಿಡಿಸಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ಕರೆದುಕೊಡ್ತಾರೆ. ನೀನು ನಾನು ನನ್ನ ಕೆಲಸ, ನಾವು ಸಭೆಯಾಗಿ ನಾವು ಒಂದು ಪರಿಶುದ್ಧಾತ್ಮನ ಒಂದು ಬೆಂಕಿಯನ್ನು ಅಥವಾ ದ ಫೈರ್ ಆಫ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ನಾವು ಹೊಂದಿಕೊಂಡ ಮೇಲೆ ದ ಫೈರ್ ಹಿಡಿದು ಬರ್ಲಿ ಎಂಬುದಾಗಿ ನಾವು ನಾವು ಪ್ರಾರ್ಥನೆ ಮಾಡುವಂತವರಾಗಿದೆ. ಆ ಒಂದು ಪರಿಶುದ್ಧಾತ್ಮನ ಬೆಂಕಿ ಅವರೊಬ್ಬೊಬ್ಬರ ಮೇಲೆ ಬಂತು. ಆಗ ಏನಂದ್ರೆ ನೋಡ್ತೇವೆ ಅಂದ್ರೆ ಜನರು ಅವರನ್ನು ಬಿಡಿಸಿ ಕಾಯುವುದಕ್ಕಾಯ್ತು ಎಂಬುದಾಗಿ ನೋಡ್ತೇವೆ. ಅನ್ಯ ಭಾಷೆ ಮಾತನಾಡಬೇಕೆಂಬುದಾಗಲ್ಲ, we need to speak in tongues ಎಂಬುದಾಗಿ ನಾವು ನೋಡ್ತೇವೆ. ಆದ ಅನ್ಯ ಭಾಷೆ ಮಾತನಾಡುವಂತದ್ದು ದೇವರ ಭಾಷೆ ಎಂಬುದಾಗಿ ನೋಡ್ತೇವೆ. the different you can speak for edification for your own self. When some people they will speak in ಅನ್ಯ ಭಾಷೆ ಎಂಬುದಾಗಿ ನೋಡ್ತೇವೆ. ಪೌಲನ ಕ್ಲಿಯರ್ ಆಗಿ ಹೇಳಿದ್ದಾನೆ, ಅನ್ಯ ಭಾಷೆ ಮಾತನಾಡಿದ್ರು ಅದಕ್ಕೆ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು, ಒಂದು ವೇಳೆ ಅದಕ್ಕೆ ಇರ್ತಾ ಇಲ್ದ್ರೆ ಅನ್ಯ ಭಾಷೆ ಮಾತನಾಡಬೇಡಿ ಎಂಬುದಾಗಿ. But here what the God wanted to speak to us here, and also what I am trying to emphasize here is that, like, whatever language we understand, whatever language we can communicate to the other person so that he will come to know the Lord. That is the purpose of here. Like ಅನ್ಯ ಭಾಷೆಯನ್ನು ನೋಡ್ತೇವೆ. ಒಂದು ವೇಳೆ ದೇವರ ಮಿಷನರಿಗಳು ಬಂದ್ರು ಏನಂದ್ರೆ ಅಮೆರಿಕದಿಂದ, ಇಂಗ್ಲೆಂಡ್ ಇಂದ, ಬೇರೆ ಬೇರೆ ಜನರಿಂದ ಬಂದ್ರು, ಅವ್ರು ಈ ಲೋಕದ ನಮ್ಮ ಇಂಡಿಯನ್ ಭಾಷೆಯನ್ನು ಕಲ್ತರು, ಅವ್ರು ನಮ್ಮ ಭಾಷೆಯನ್ನು ಕಲ್ತು ಅಥವಾ ನಮಗೆ ಸಂದೇಶವನ್ನು ಕೊಟ್ಟರು. ಆ ರೀತಿ ಆದ್ರೂ ಸಹ ಆಗ್ಬಹುದು. ಆದರೆ ಇಲ್ಲಿ ನಾವು ನೋಡ್ತೇವೆ ಅನ್ಯ ಭಾಷೆ ಮಾತನಾಡ್ಬೇಕೆಂಬುದಾಗಿ, ಆ ದೇವದೂತರ ಭಾಷೆ ಮಾತನಾಡಿದ್ರೆ ಮಾತ್ರ ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ ಆ ತರ ಒಂದು ಅರ್ಥನೂ ಅಲ್ಲ ಎಂಬುದಾಗಿ ನೋಡ್ತೇವೆ. 3 important we have seen, like one is the living creature. ನಮ್ಮ ಸಭೆ ಏನಂದ್ರೆ ಜೀವಿಸುವಂತದ್ದಾಗಬೇಕಾಗಿದೆ, ಸತ್ತಂತ ಸಭೆ ಅಲ್ಲ. ಒಂದು ವೇಳೆ ದೇವರ ಆತ್ಮ ನಮ್ಮಲ್ಲಿ ಇರುವುದಾಗಿದ್ರೆ, ಯೇಸು ಕ್ರಿಸ್ತ ನಮ್ಮ ಹೃದಯಗಳಲ್ಲಿ ಇರುವುದಾಗಿದ್ರೆ, ನಾನು ದೇವರು ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದನು. ಆ ಪರಿಶುದ್ಧಾತ್ಮನ ಹೊಂದಿಕೊಳ್ಳೋಣ. ಮತ್ತು ಅದು ಬೆಂಕಿ ಅವ್ರು ನೋಡುವಂತದ್ದ, ಬಿಡಿಸುವಂತದನ್ನು ನೋಡ್ತೇವೆ. ಅಥವಾ ಇನ್ಯಾವುದೂ ಅಲ್ಲ ಅಂದ್ರೆ ಆ ಒಂದು ಇಸ್ರಾಯೇಲ್ ಜನರನ್ನು ಬಿಡಿಸಿ ಕಾಯುವುದಕ್ಕೆ ಮೋಶೆ ಹೋಗಬೇಕಾಯಿತು. ಅದೇ ತರ ನಾವು ಹೊರಟು ಹೋಗಿ ಇತರನ್ನು ತರಬೇಕಾಗಿದೆ. ಅದೇ ತರ ನಾನು ಏನ್ ಭಾಷೆ ಮಾತನಾಡ್ತಿದ್ದ ಅನ್ಯ ಭಾಷೆ ಮಾತನಾಡ್ಬೇಕೆಂಬುದಾಗಲ್ಲ, ಆದ್ರೆ ದೇವರಾತ್ಮನಿಂದ ಪ್ರೇರೇಪಣೆ ದೇವ್ರು ನಿಮ್ಗೆ ಅನ್ಯ ಭಾಷೆ ಕೊಟ್ಟು ನೀವು ಮಾತನಾಡ್ರಿ, ಆದ್ರೆ ಅದನ್ನೇ ಎಂಫಸೈಸ್ ಮಾಡಬೇಡ್ರಿ. ಅದಕ್ಕೆ ಪೌಲನು 2ನೇ ಕೊರಿಂಥದಲ್ಲಿ 12ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ನಾನು ಅನ್ಯ ಭಾಷೆ ಮಾತನಾಡಿದರು, if you are there is the 13th chapter I think, when you can speak the tongues, different tongues, but if you don't have love,
ಇಟ್ ಈಸ್ ನಥಿಂಗ್ ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ನಾನು ಅನ್ಯ ಭಾಷೆ ಮಾತನಾಡಿದರು, ಒಂದು ವೇಳೆ ನನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾನು ಏಲು ಹಣ್ಣದವನಾಗಿದ್ದೇನೆ. ಅದಕ್ಕೆ ಫಾರ್ ಡೋಂಟ್ ಎಂಫಸೈಸ್ ಆನ್ ಡಿಫ್ರೆಂಟ್ ಸ್ಪೀಕಿಂಗ್ ಇನ್ ದ ಟಂಗ್ಸ್ ಎಂಬುದಾಗಿ ಅಲ್ಲ, ಆದ್ರೆ ಇಲ್ಲಿ ಏನ್ ಭಾಷೆ ಬರ್ತದೋ ಅದನ್ನ ಮಾತನಾಡ್ರಿ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಬೇರೆ ಬೇರೆ ಭಾಷೆ ಮಾತನಾಡಿದರು, ಆದ್ರೆ ಅವರು ಅರ್ಥ ಮಾಡಿಕೊಂಡರು, ಕ್ರಿಸ್ತನ ಬಂದರು. ಈ ರೀತಿಯಾಗಿ ನಾವು ಜೀವಿಸುವಂತರಾಗಿರೋಣ. ದೇವರ ಆತ್ಮನ ಪರಿಶುದ್ಧಾತ್ಮ ನಮಗೆ ಕೊಟ್ಟಿದ್ದಾನೆ. ಇವತ್ತು ಪೆಂಟಿಕೋಸ್ಟ್ ದಿನದಲ್ಲಿ ದೇವರ ಆತ್ಮನ ಪರಿಶುದ್ಧಾತ್ಮನ ಇಳಿದು ಬಂದ ಹಾಗೆ ನಮ್ಮ ಸಭೆಯ ಮೇಲೆ, ನಮ್ಮ ಸಭೆ ಕುಟುಂಬಗಳ ಮೇಲೆ, ನಮ್ಮೊಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಮತ್ತು ಹಾಗೂ ದೇವರ ಆತ್ಮನು ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳೋಣ. ದೇವರ ಆತ್ಮನ ಅಂಗೀಕಾರ ಮಾಡಿಕೊಳ್ಳುವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ವೆನ್ ವಿ ರಿಸೀವ್ ಇನ್ ಟು ದ ಲಾರ್ಡ್, ಲೈಕ್ ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡರು ಅಂದ್ರೆ ಅವರ ಹೆಸರಿನಲ್ಲಿ ನಂಬಿಕೆ ಇಟ್ಟು ಅವ್ರು ದೇವರ ಮಕ್ಕಳ ಅಧಿಕಾರ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ದ ಹೋಲಿ ಸ್ಪಿರಿಟ್ ಡ್ವೆಲ್ಸ್ ಇನ್ us ಲೈಕ್ ಎಂಬುದಾಗಿ ಹೇಳ್ತಾನೆ. ಇಟ್ ವಿಲ್ ನಾಟ್ ಗೋ ಅವೇ ಬಟ್ ದ ಹೋಲಿ ಸ್ಪಿರಿಟ್ ಇನ್ us ಲೈಕ್. ದೇವರಾತ್ಮ ನಿಮ್ಮ ಹೃದಯಗಳಲ್ಲಿ ಇರ್ಲಿ. ಮತ್ತು ದೇವರ ಆ ಭಾಷೆಯನ್ನ ನೋಡುವಾಗ ನಿಮ್ಮ ಭಾಷೆಯನ್ನೇ ದೇವರಿಗೆ ಕಷ್ಟದಲ್ಲಿರುವಂತವ್ರು ಬಿಡಿಸುವುದಕ್ಕಾಗಿ ಉಪಯೋಗಿಸಲಿ ಎಂಬುದಾಗಿ ಮೋಶನ ಉಪಯೋಗಿಸಿಕೊಂಡಂತೆ ದೇವರು ನನ್ನನ್ನು ನಿನ್ನನ್ನು ಉಪಯೋಗಿಸಿಕೊಳ್ಳಿ, ನಡೆಸಲಿ. ಮತ್ತು ನಾವು ಏನು ಭಾಷೆ ಮಾತನಾಡ್ತೇವೆ ಅದರ ಮೂಲಕವಾಗಿ ಅನೇಕರನ್ನು ಸಭೆಗೆ ಎಳೆದುಕೊಂಡು ಬರ್ಲಿಕ್ಕಾಗ ದೇವರು ನಡೆಸಲಿ. ದೇವರು ನಿಮ್ಮ ಒಬ್ಬೊಬ್ರನ್ನ ಆಶೀರ್ವಾದ ನೀಡ್ಲಿ. ಈ ಒಂದು ಪಂಚಶತಮ ದಿನದಲ್ಲಿ on the day of Pentecost, the Holy Spirit came upon the church. The same way God is filled with the Holy Spirit in each one of us and each one of our congregation members and our families, and God may use us mightily for the releasing those who were clutches of Satan and bondage without knowing the Lord. Unreached places, we need to reach out unreached. ಆ ರೀತಿ ಆಗುವಂತೆ ದೇವರು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಪರಿಶುದ್ಧಾತ್ಮನ ಇಳಿದು ಬರುವಂತದ್ದನ್ನ ನಾವು ನೋಡ್ತೇವೆ. ಆದಿ ಕಾಂಡದಲ್ಲಿ ಮನುಷ್ಯನು ಜೀವಿಸುವಂತ ಪ್ರಾಣಿ ಅದನ್ನ, ಅದೇ ತರ ನಮ್ಮ ಸಭೆಯು ಜೀವಿಸುವಂತದ್ದಾಗುವಂತೆ ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೆ ಆ ಒಂದು ವಾಕ್ಯದ ಒಂದು ಶಕ್ತಿ, ದೇವರ ವಾಕ್ಯ ಒಂದು ಈ ಬಾಯಿ ಕತ್ತಿ ಎಂಬುದಾಗಿ ನಾವು ನೋಡ್ತೇವೆ. ಆ ಪರಿಶುದ್ಧಾತ್ಮನ ಶಕ್ತಿಯು ನಮ್ಮ ಮೇಲೆ ಇಳಿದು ಬಂದು ನಮ್ಮೊಬ್ಬೊಬ್ಬರ ಮೇಲೆ ಅಂದು ಇಳಿದು ಬಂದ ಹಾಗೆ ನಮ್ಮೊಬ್ಬೊಬ್ಬರ ನಮ್ಮ ಸಭೆಯ ಪ್ರತಿಯೊಂದೊಂದು ಕುಟುಂಬ ಸದಸ್ಯರ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಫೈರ್ ಇಳಿದು ಬರಲಿ ಎಂಬುದಾಗಿ ನಾವು ಬೇಡುತ್ತಾ ಇದ್ದೇವೆ. ಪರಿಶುದ್ಧಾತ್ಮನ ಕಾರ್ಯವನ್ನು ಸಾಧಕ ಮಾಡೆಂಬುದಾಗಿ ನಾವು ಬೇಡುತ್ತೇವೆ. ಹಾಗೂ ಕರ್ತನೆ, ಅನ್ಯ ಭಾಷೆ ಮಾತನಾಡುವುದಕ್ಕೆ ವರ ಕೊಡುವುದಾಗಿದ್ದರೆ ಕೊಡಿರಿ ಸ್ವಾಮಿ. ಅದನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ನಿನ್ನ ಕಾರ್ಯ ಮಾಡು ಸ್ವಾಮಿ. ನಾನು ಏನು ಭಾಷೆ ಮಾತನಾಡುತ್ತೇನೋ ಅದೇ ಭಾಷೆಯಲ್ಲಿ ಇತರರಿಗೆ ಆ ರಕ್ಷಣೆಯ ಒಂದು ಸಂದೇಶವನ್ನು ನಾನು ಕೊಡ್ಲಿಕ್ಕಾಗುವಂತೆ ನಿನ್ನ ಉಪಯೋಗಿಸಿಕೊಳ್ಳಿ, ನಮ್ಮ ಸಭೆಯನ್ನು ಉಪಯೋಗಿಸಿಕೊಳ್ಳಿ ಎಂಬುದಾಗಿ ನಾವು ಹೇಳ್ತೇವೆ. ಕರುಣಿಸು, ದಯ ತೋರಿಸು. ಈ ಒಂದು 3 ರೆವಲೇಷನ್ಸ್ ಅನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಿ, ಅದು ಕರ್ತನೆ ನಮ್ಮ ಒಂದು ಮಹಿಮೆಗಾಗಿ ಆಗುವಂತೆ ನಡೆಸಿ ಎಂಬುದಾಗಿ ಬೇಡುತ್ತೇವೆ. ಕರುಣಿಸು, ದಯ ತೋರಿಸು. ಮತ್ತು ಕರ್ತನೆ, ನಾವು ಈ ಲೋಕದಲ್ಲಿ ನನ್ನ ಒಂದು ಕಿಂಗ್ಡಮ್ ಅನ್ನು ನಾನು ಎಸ್ಟಾಬ್ಲಿಷ್ ಮಾಡದೆ ಕರ್ತನೆ, ನಿನ್ನ ಒಂದು ರಾಜ್ಯ ಬರಲಿ, ನಿನ್ನ ಒಂದು ಕಿಂಗ್ಡಮ್ ಅನ್ನು ನಾನು ಎಸ್ಟಾಬ್ಲಿಷ್ಮೆಂಟ್ ಮಾಡುವುದಕ್ಕಾಗಿ ನಾನು ನಿನ್ನ ಉಪಯೋಗಿಸಿಕೊಳ್ಳೆ ಸ್ವಾಮಿ. ನನಗೇನು ಟ್ಯಾಲೆಂಟ್ಸ್ ಕೊಟ್ಟಿದ್ದಿ ಸ್ವಾಮಿ, ನಾನು ಏನು ವರದಾನ ಕೊಟ್ಟಿದ್ದಿ, ನಮ್ಮ ಸಭೆಗೆ ಏನು ವರದಾನ ಕೊಟ್ಟಿದ್ದಿ, ವಾಟ್ ದ ಟ್ಯಾಲೆಂಟ್ಸ್ ಯು ಗಿವನ್ ಟು ಅವರ್ ಕಾಂಗ್ರಿಗೇಷನ್ ಮೆಂಬರ್ಸ್ ಲಾರ್ಡ್. Lord, we will not build our kingdom, Lord, we will build your kingdom, so that Lord, your name be glorified in and through our life. ಆ ರೀತಿ ಆಗುವಂತೆ ನೀನು ನಮಗೆ ಸಹಾಯ ನೀಡು. ಮತ್ತು ಕರ್ತನೆ, ನಿನ್ನ ಒಂದು ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಿ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಬೇಡಿರುವಂತ ವಿಜ್ಞಾಪನೆ, ಬೇಡದು ಬಿಟ್ಟಿರುವಂತಹ ಸರ್ವ ಆಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತ ಹೆಸರಿನಲ್ಲಿ ತಂದೆಯಾದ ದೇವರನ್ನು ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್, ಆಮೆನ್. ಕೊನೆಯ ಒಂದು ಗೀತ ಆಡಿಕೊಳ್ಳೋಣ, ಆಗ ದೇವರಿಗೋಸ್ಕರ ಕಾಣಿಕೆ ತೆಗೆಯಲಾಗುವುದು. In closing, we will sing hymn number, hymn. That time we will give our offering to the Lord.
ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಕರುಣಿಸಿ ದಯ ತೋರಿಸಿದಾತನೇ, ಪರಿಶುದ್ಧಾತ್ಮನ ನಮಗೆ ಸಹಾಯಕನಾಗಿ ಕೊಟ್ಟಿದ್ದೆ. ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿ ನಮ್ಮ ಸಭೆಯಲ್ಲಿ ಇದ್ದಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ಸಭೆ ಜೀವಿಸುವಂತ ಸಭೆಯಾಗಿ ನಮ್ಮನ್ನು ಜೀವಿತರ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ತುಂಬಿಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಮೂಲಕ ಅಭಿಷೇಕವನ್ನು ಹೊಂದುವಂತೆ ನಿನ್ನ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಅನೇಕರು ಕೊಟ್ಟಿರುವಂತ ವರದಾನಗಳಿಗಾಗಿ ಅನ್ಯ ಭಾಷೆಗಳನ್ನು ಮಾತನಾಡುವಂತೆಯೂ ಅನ್ಯ ಭಾಷೆಗಳನ್ನು ಕರ್ತನೆ ಸ್ವಾಮಿ ನಾವು ಹೊಂದುವಂತೆ ನಿನ್ನ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ರಾಜ್ಯವನ್ನು ಕರ್ತನೆ ನಾವು ಸ್ಥಾಪನೆ ಮಾಡಿದ ಕ್ರಿಸ್ತನೆ ನಿನ್ನ ರಾಜ್ಯವನ್ನು ಸ್ಥಾಪಿಸುವಂತೆ ಕೃಪೆ ಕೊಡು ಕರ್ತನೆ. ನೀನು ಅಂದು ಕರ್ತನೆ ಪರಿಶುದ್ಧಾತ್ಮನನ್ನು ಕರ್ತನೆ ನೀನು ಬರಮಾಡಿದ್ದೆ, ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ಬರಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ. ನಿನ್ನ ಸೇವೆಗಾಗಿ ಬರಿಗೈಲಿ ಬಾರದೆ ಕರ್ತನೆ ನಮ್ಮ ತಂದರ್ಪಿಸಿರುವಂತಹ ಕಾಣಿಕೆಗಳನ್ನು ಸಹ ನಿನ್ನ ಆಶೀರ್ವಾದ ನೀಡು. ಈ ಕಾಣಿಕೆ ಯಾವ್ದು ಸೇವೆಗಾಗಿ ಉಪಯೋಗಿಸಲ್ಪಡುತ್ತಿದೆಯೋ ಇದು 30, 60, 100 ಫಲ ಫಲಿಸ್ಲಿಕ್ಕಾಗುವಂತ ಆಶೀರ್ವಾದ ನೀಡು. ಮತ್ತು ಕರ್ತನೆ ಆರಾಧನೆಯಲ್ಲಿ ಭಾಗ ತೆಗೆದುಕೊಂಡಂತ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡಿರುವಂತ ವಿಜ್ಞಾಪನೆ ಬೆಳೆದು ಬಿಟ್ಟಿರುವಂತಹ ಸರ್ವಾಶೀರ್ವಾದಗಳನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್. ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹವಾಸ ಐಕ್ಯತೆ ಈಗಲೂ ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಸದಾಕಾಲ ನೆಲೆಯಾಗಿರಲಿ. ಆಮೆನ್. 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 Peace be with you. Peace be go with you. Amen. God bless you.